ನಾವು 5 ಜನ ಕಾಲೇಜ್ ಫ್ರೆಂಡ್ಸ್, 5 ಜನನೂ ಕಾಲೇಜ್ಗೆ ಹೋಗ್ತಿದ್ವಿ, ಡಿಗ್ರಿ ಕಾಲೇಜ್ಗೆ. ಅದರಲ್ಲಿ ಇವತ್ತು ನಾವು 4 ಜನ ಇಲ್ಲಿ ಮೀಟ್ ಮಾಡಿದ್ವಿ. ಒಬ್ಬರು ಮುರಳಿ ಅಂತ, ಅವರು ನಮ್ಮ ಜೊತೆ ಬಂದಿಲ್ಲ. ಇವತ್ತು ಬರ್ತಾರೆ ಅವರು, ಬಟ್ ಇವತ್ತು ಸದ್ಯಕ್ಕೆ ಬಂದಿಲ್ಲ. ನಾವು 4 ಜನ ಆ್ಯಕ್ಚುಲಿ, ಅಂದರೆ ಇವಾಗ ನನ್ನ ನವೀನ್ ಗೊತ್ತು ನಿಮಗೆ, ನಿಜಾಮ್, ಕುಶಲ್, ಅವ್ರ ನಿಕ್ ನೇಮ್ ಕುಮ್ಮಿ, ಅವ್ರು ದೇವೇಂದ್ರ. ನಾವು 5 ಜನನೂ ಕಾಲೇಜ್ಗೆ ಸೇಮ್ ಟೈಮ್ಗೆ ಹೋಗ್ತಿದ್ವಿ, ಬ್ಯಾಕ್ ಬೆಂಚಲ್ಲಿ ಕೂತ್ಕೊಳ್ತಿದ್ವಿ, ಬಂಕ್ ಮಾಡ್ತಿದ್ವಿ, ಏನು ಕಾಲೇಜ್ನ ಕ್ರಿಕೆಟ್ ಹೋಗ್ತಿದ್ವಿ, ಇದೆಲ್ಲ ಮಜಾ ಮಾಡ್ತಿದ್ವಿ ಬೈದವೆ. ಹಂಗಾದ್ಮೇಲೆ ಸಡನ್ನಾಗಿ ನನಗೆ ಅರ್ಬಲೈಫ್ ಪರಿಚಯ ಆಯಿತು, ನಾನು ಅರ್ಬಲೈಫ್ ಬಂದ್ಬಿಟ್ಟೆ, ರೈಟ್. ಆವಾಗ ಈ 4 ಜನ, ಇವ್ರು 3 ಮುರಳಿ, ಅದು ಹೇಳಿದ್ನಲ್ಲ, 4 ಜನ ಕಾಲೇಜ್ಗೆ ಹೋಗ್ತಿದ್ರು. ಹಂಗೆ ಹೋಗ್ತಿದ್ರು ಅವರು. ನಾನು ಅರ್ಬಲೈಫ್ ಕೋಚ್ ಆಗ್ಬಿಟ್ಟೆ, ಮತ್ತು ನಾನು ಇಲ್ಲಿ ಬ್ಯುಸಿ ಆಗೋಗ್ಬಿಟ್ಟೆ. ಅಂದರೆ ಇಲ್ಲಿ ನನ್ನ ಕೆಲಸ ಅರ್ಬಲೈಫಲ್ಲಿ ಕೋಚು, ಅದು ಇದು ಟ್ರೈನಿಂಗ್ಸ್, ಈವೆಂಟ್ಸ್ ಎಲ್ಲ. ಇವ್ರು ಕಾಲೇಜ್ಗೆ ಹೋಗ್ತಿದ್ರು, ಕಾಲೇಜ್ ಕಂಪ್ಲೀಟ್ ಮಾಡಿದ್ರು. ಮತ್ತು ಅದಾದಮೇಲೆ ಬೈದವೆ ಇವಾಗ ಅರ್ಬಲೈಫ್ ಬಂದರು ಲಾಸ್ಟ್ ಒಂದು ಫ್ಯೂ ಇಯರ್ಸ್ ಬ್ಯಾಕ್. ಆ್ಯಂಡ್ ಫಸ್ಟಿಗೆ ಅರ್ಬಲೈಫ್ ಬಂದಿಲ್ಲ ಅವರು. ಫಸ್ಟ್ ಒಂದು 5-6 ಇಯರ್ಸ್ ಅರ್ಬಲೈಫ್ ಬಂದಿಲ್ಲ. ಯಾಕೆ ಬಂದಿಲ್ಲ ಏನು ಇವತ್ತು ತಿಳ್ಕೊಳ್ಳೋಣ, ರೈಟ್. ಆ್ಯಂಡ್ ಅವ್ರದ್ದು ಸ್ಟೋರಿ, ಇವಾಗ ಅರ್ಬಲೈಫ್ ಬಂದಮೇಲೆ ಏನಾಯಿತು, ಇದೆಲ್ಲ ಆ್ಯಕ್ಚುಲಿ ನೀವು ನಮಗೆ ಕಾಲೇಜಲ್ಲಿ ಪರಿಚಯ ಆದ ಮೇಲೆ ಫ್ರೆಂಡ್ಸ್ ಅಲ್ವಾ, ಕಾಲೇಜ್ಗೆ ಹೋಗ್ತಿದ್ವಿ, ಕರೆಕ್ಟಾಗಿ ಹೋಗ್ತಿರಲಿಲ್ಲ ಬಿಡಿ, ಗೊತ್ತು ನಿಮಗೂ ಅದು. ಕ್ರಿಕೆಟೆಲ್ಲ ಆಡೋಕ್ಕೆ ಹೋಗ್ತಿದ್ವಿ, ಎಲ್ಲ ಸುಮ್ಮನೆ ತರಲೆ ಮಾಡ್ಕೊಂಡಿರ್ತಾ ಇದ್ವಿ ಎಲ್ಲ ನಾವೆಲ್ಲ. ಬಟ್ ನೀವು ಸಡನ್ನಾಗಿ ಏನೋ ಅರ್ಬಲೈಫು ಏನೋ ಅಂತ ಹೋದ್ರಿ, ನಮ್ಗೆ ಗೊತ್ತಿಲ್ಲ ಅದು ಏನು ಕಂಪ್ನಿ ಏನು ಎಲ್ಲ ಗೊತ್ತಿಲ್ಲ. ನೀವು ಮತ್ತೆ ಹೋದ್ರಿ, ನೀವು ಕರೆದ್ರಿ ನಮಗೆ ಬನ್ನಿ ಅಂತ. ನಮಗೆ ಬನ್ನಿ ಚೆನ್ನಾಗಿರುತ್ತೆ ಅಂತ ಏನೋ ಹೇಳ್ತಿದ್ರಿ, ಹೇಳ್ತಾವ್ರಲ್ಲ ಹಿಂಗೆ ಅಂತ ಅನ್ಕೊಬಿಟ್ಟು ನಾವು ಅದ್ರ ಬಗ್ಗೆ ಐಡಿಯಾ ಇಲ್ಲ ನಮಗೆಲ್ಲ. ಸೊ ಸರಿ ಅಂತ ಹೇಳ್ಬಿಟ್ಟು ಬಂದಿಲ್ಲ. ಮತ್ತು ಒಂದು ಸಲ ನೀವು ಯಾವುದೋ ಒಂದು ಈವೆಂಟ್ಗೆ ಕರೆದ್ರಿ. ಆ್ಯಕ್ಚುಲಿ ಈವೆಂಟ್ ಅಂದರೆ ಯಾವುದೋ ಒಂದು, ಅದೇ ರೀಸೆಂಟ್ಲಿ ನಾವು ಆಗ್ತಿರ್ತೀವಿ ಲೈಫ್ ಸ್ಟೈಲ್ ಡೇ, STS ಆ್ಯಕ್ಚುಲಿ ಏನೋ STS ಕರೆಕ್ಟ್, ಆವಾಗ STS ಅಂತ ಹೆಸರಿತ್ತು. ಆ ಈವೆಂಟ್ಗೆ ಕರೆದ್ರಿ, ಲೈಫ್ ಸ್ಟೈಲ್ ಈವೆಂಟ್ ಕರೆದ್ರಿ. ನಾನು ಮತ್ತು ಕುಶಲ್ ಇಬ್ಬರು ಹೋದ್ವಿ. ಕರಿತಾರೆ ನವೀನು, ಬನ್ನಿ ಒಂದ್ಸಲ ನೋಡ್ಕೊ, ಇಷ್ಟು ಕರಿತಾನಲ್ಲ ಒಂದ್ಸಲ ಹೋಗೋಣ ಅಂತ ಅಟೆಂಡ್ ಮಾಡಿದೆ. ಆ ಈವೆಂಟು ಸಖತ್ ದೊಡ್ಡ ಈವೆಂಟ್ ಅದು. ನನಗಂತೂ ಫುಲ್ ಕ್ಯೂರಿಯಾಸಿಟಿ, ಇಷ್ಟೊಂದು ಜನ ಇದ್ದಾರೆ ಇಲ್ಲಿ, ಇಷ್ಟೊಂದು ಚೆನ್ನಾಗಿದೆ ಈವೆಂಟು ಅಂತ ನಂಗೆ ಫುಲ್ ಇಷ್ಟ ಆಗೋಯ್ತು ಅಲ್ಲಿ. ಮತ್ತು ಅದು ಇಷ್ಟ ಆಗ್ಬಿಟ್ಟು ನನಗೆ ಫುಲ್ ಕ್ಯೂರಿಯಾಸಿಟಿ ತಡ್ಕೊಳಕ್ಕೆ ನೆಕ್ಸ್ಟ್ ಡೇ ಬಂದುಬಿಟ್ಟು ಕಾಸಿಲಿಲ್ಲ ಏನೋ 500 ರೂಪೀಸ್ ಸಜೆಸ್ಟ್ ಮಾಡಿಬಿಟ್ಟು ನಿಮ್ಗೆ ಕೊಟ್ಟೆ, ನಾನು ಜಾಯ್ನ್ ಆಗ್ತೀನಿ ಅಂತ. ಅವಾಗೇನೋ ಇತ್ತು. ಮತ್ತು ಜಾಯ್ನ್ ಆಗ್ತೀನಿ ಕೊಟ್ಬಿಟ್ಟೆ, ಜಾಯ್ನ್ ಆಗ್ತೀನಿ ಅಂತ. ಯಾಕಂದರೆ ನಮ್ಮ ಗ್ರೂಪಲ್ಲಿ ಚೆನ್ನಾಗಿ ಓದೋದು ನಿಜಾಮ್ ಗೊತ್ತು ನಿಮಗೆಲ್ಲ, ನಿಜಾಮ್ ಚೆನ್ನಾಗಿ ಓದ್ತಾರೆ. ಯಾಕಂದ್ರೆ ಅವ್ರ ಮಾತು ಅಂದರೆ ಇವರು ಓದೋದ್ರಲ್ಲ ಅವ್ರ ಮಾತು ಕೇಳ್ತೀವಿ. ಯಾಕಂದರೆ ಗ್ರೂಪಲ್ಲಿ ಚೆನ್ನಾಗಿ ಓದೋದು ಹಂಗಂತ ಹೇಳ್ಬಿಟ್ಟು ಚೆನ್ನಾಗಿ ಓದ್ತಾರೆ ಫುಲ್ಲು. ಆದರೆ ಎಲ್ಲರೂ ಕರ್ನಾಟಕಕ್ಕೆ ಫಸ್ಟು ಹಂಗೆ ಹೇಳಿಲ್ಲ, ನಮ್ಮ ಗ್ರೂಪಲ್ಲಿ ಫಸ್ಟು ಚೆನ್ನಾಗಿ ಓದ್ತಾರೆ. ಅವ್ರ ಮಾತು ಕೇಳ್ತೀವಿ. ಯಾಕಂದರೆ ನಾವು ಗ್ರೂಪ್ ಸ್ಟಡೀಸ್ ಎಲ್ಲ ಮಾಡ್ತಿದ್ವಲ್ಲ ಕಾಲೇಜ್ಗೆ ಹೋಗ್ಬೇಕಾದ್ರೆ, ಅದೇ ಕೆಲಸ ಮಾಡೋ ಥರ ಇವರೇ ಎಲ್ಲ ಹೇಳ್ಕೊಡ್ತಿದ್ದು ನಮಗೆ ಅಷ್ಟೊಂದು ಗೊತ್ತಾಗ್ತಿರಲಿಲ್ಲ. ಹೇಳ್ಕೊಡ್ತೀನಿ ಕೇಳಬೇಕಲ್ಲ, ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಇವ್ರು ಬಂದರು. ಈ ಥರ ನಮಗೆ ಕರ್ಕೊಂಡು ಹೋಗಿದ್ದು ಒಂದು ಕಡೆ, ಈ ಥರ ಏನು ಈವೆಂಟ್ ಮಾಡಿದ್ರು, ಚೆನ್ನಾಗಿ ಇಷ್ಟ ಆಯಿತು. ಹೇಳಿದ್ರಿ, ನಾನು ಹೇಳಿದೆ ಇವ್ರಿಗೆ, ಚೆನ್ನಾಗಿತ್ತು ಈವೆಂಟು, ನಾನು ಅರ್ಬಲೈಫ್ ಜಾಯ್ನ್ ಆಗ್ತೀನಿ, ಚೆನ್ನಾಗಿದೆ ಕಣಿ, ನಿಂಗೇನು ಬುದ್ಧಿಗಿದ್ದು ಇದೆಯೇನೋ, ಅವನು ಏನೋ ಡಬ್ಬ ಮಾರಕ್ಕೆ ಹೋಗ್ತಾವನೆ, ಅದೇನೋ ಮಾಡ್ತಾವನೆ, ನೀನು ನೋಡಿದ್ರೆ ನಿಂಗೇನು ಬುದ್ಧಿಗಿದ್ದು ಇದೆಯೇನೋ, ಅವನು ಏನೋ ಡಬ್ಬ ಮಾರಕ್ಕೆ ಹೋಗ್ತಾವನೆ, ಅದೇನೋ ಮಾಡ್ತಾವನೆ, ನೀನು ನೋಡಿದ್ರೆ ಜೊತೆ ಹೋಗ್ತೀಯಾ. ಬಟ್ ನಾವು ಗೊತ್ತಲ್ಲ ಫ್ರೆಂಡ್ಸು, ಹಿಂಗೆ ಅವ್ನು ಹೇಳ್ದ. ಮತ್ತು ನಿಜಾಮ್ ಮೇಲೆ ಕೇಳ್ತೀವಿ, ಯಾಕೆ ಚೆನ್ನಾಗಿ ಓದ್ತಿದ್ನಲ್ಲ, ಚೆನ್ನಾಗಿ ಓದೋರು ಮಾತು ಕೇಳಬೇಕು ಅಂತ ದೊಡ್ಡವ್ರು ಹೇಳ್ಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಎಲ್ಲ ಹೇಳ್ಕೊಟ್ಟು. ನಮ್ಮ ಮನೆಯಲ್ಲಿ ಸೇಮು. ಹೌದಾ? ಸೊ ಅದಕ್ಕೆ ನಿಜಾಮ್ ಮಾತು ಕೇಳ್ಬಿಟ್ಟು ಹೇಳ್ದ, ಕರೆಕ್ಟಾಗಿ ಹೇಳ್ದ. ನಿಮ್ಗೆ ಮತ್ತೆ ಹೇಳಿದೆ, ಅಪ್ಪ ನವೀನ್ ನಾನು ಬರೋಲ್ಲ, ನಂಗೆ ಕಾಸು ವಾಪಸ್ ಕೊಟ್ಬಿಡು ಅಂತ ಹೇಳಿದೆ. ಬಟ್ ನೀವು ಚೆನ್ನಾಗಿ ಕೊಟ್ಬಿಡಿ, ಇಮಿಡಿಯೇಟ್ ಎತ್ಕೊಟ್ಬಿಟ್ರಿ ಕಾಸಿಂದ. ಜ್ಞಾಪಕ ಇದೆ ನಂಗೆ. ಇಲ್ಲಿ ಕೊಡಗಿಲಲ್ಲಿ ಆ ಕ್ಲಬ್ಬಿನ ಓಪನ್ ಮಾಡಿದ್ರಿ, ಅವಾಗ ಬಂದಿದ್ವಿ ಒಂದು 3 ದಿನ. ನಮ್ಮದು ನ್ಯೂಟ್ರಿಷನ್ ಕ್ಲಬ್ ಓಪನ್ ಮಾಡಿ, ಇಲ್ಲಿ ಕೊಡಗಿಲಲ್ಲಿ ಓಪನ್ ಮಾಡಿದ್ರಲ್ಲ ಅವಾಗ ಸ್ಟಾರ್ಟಿಂಗು, ಅವಾಗ ಬಂದಿದ್ದೆ ನಾನು. ಅವಾಗ ಒಂದು 3 ಡೇಸ್ ಬಂದೆ, ಇಷ್ಟ ಆಗಿ ಮತ್ತೆ ಬಂದಿದ್ದು. ಮತ್ತೆ ಕಂಟಿನ್ಯೂ ಮಾಡಿಲ್ಲ, ಕಾಸು ವಾಪಸ್ಕೊಂಡು ಮತ್ತೆ ಕ್ವಿಟ್ ಮಾಡಿಬಿಟ್ಟೆ. ಮತ್ತೆ ಕೆಲ್ಸಕ್ಕೆ ಡಿಗ್ರಿ ಕಂಪ್ಲೀಟ್ ಮಾಡಿದೆ ನಾನು, 3 ವರ್ಷ ಡಿಗ್ರಿ ಪಾಸ್ ಆದೆ. ಮತ್ತು ನಾನು ಅಗೇನ್ ಕೆಲ್ಸಕ್ಕೆ ಹೋಗ್ಬಿಟ್ಟು ಮತ್ತೆ ಕೆಲಸ ಮಾಡ್ತೀನಿ. ನಿಮ್ಮ ಲೈಫ್ ಸ್ಟೋರಿಯಲ್ಲಿ ನೋಡ್ತಿದ್ದೆ. ಮತ್ತು ನೋಡ್ತಿದ್ವಲ್ಲ, ನಿಮಗೆ ಬರೋಲ್ಲ ಅಂತ ಹೇಳಿದ್ದೆ. ಮತ್ತು ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಯಿತು. ಬ್ರೆಝಾಗ ಕಾರ್ ಇಸ್ಕೊಂಡ್ರಿ, ಬೈಕ್ ಇಸ್ಕೊಂಡ್ರಿ. ಮತ್ತು ನಮಗೆಲ್ಲೋ ಇಲ್ಲಪ್ಪ ಹೋಗ್ಬೇಕಿತ್ತು, ಆಗಲೇ ಯಾಕೆ ಬಿಟ್ಟೆ ನಾನು ಅನ್ನಿಸ್ತು, ಮನಸ್ಸಲ್ಲಿ ಅನ್ನಿಸ್ತು. ಮತ್ತು ಹೆಂಗಕ್ಕೆ ಹೋಗೋದು, ನೀವು ಕರಿತಾನೆ ಇದ್ರಿ. ಮತ್ತು ಫೈನಲಿ ನೀವು ನನಗೆ ಕರ್ಸೋಕ್ಕೆ ಫೋನ್ ಕರಿತಿದ್ರಿ. ಮತ್ತು
ನಿಮ್ಮ ಮೇಡಮ್ ಅವ್ರದ್ದು, ಚಂದನ ಮೇಡಮ್ ಅವ್ರದ್ದು ಇಲ್ಲ ಅವ್ರ ಮಮ್ಮಿದು ಅಕೌಂಟ್ ಮಾಡ್ಸೋಕ್ಕೆ ಮತ್ತೆ ಕರೆದ್ರಿ. ಕೆಲಸ ಮಾಡ್ತಿದ್ದೆ, ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೆ. ಹಾಂ ಕೆಲಸ ಮಾಡ್ತಿದ್ದೆ, ಕರೆದ್ರಿ. ಹಾಂ ಹೌದು, ನಿಮ್ಮನ್ನ ಬ್ಯಾಂಕ್ ಸೇರಿಸಿದ್ದು ಇವರು. ಹೌದು. ಹಾಂ, ನೀವು ಯಾಕೆ ಅರ್ಬಲ್ ಲೈಫ್ಗೆ ಬೇಡ ಅಂದ್ರಿ? ನಂಗೆ ಅರ್ಬಲ್ ಬಗ್ಗೆ ಗೊತ್ತಿರಲಿಲ್ಲ. ಆ್ಯಂಡ್ ನಾನು ಯಾವುದನ್ನು ನಂಬಲ್ಲ ಆ್ಯಕ್ಚುಲಿ, ನನ್ನ ನೆಗೆಟಿವ್ ಮೈಂಡ್. ನಾನು ನಂಬಲ್ಲ ಯಾವುದನ್ನು. ಸೊ ಗೊತ್ತಿಲ್ಲ ನನಗೆ ಇದೇನು ಅರ್ಬಲ್ ಲೈಫ್ ಪ್ರಾಡಕ್ಟ್ಸು, ರೈಟ್. ನನಗೆ ಅನಿಸ್ದೆ ನಾನು ಯಾವ ಇವೆಂಟು ನಂಬೇಡಿ, ಏನೋ ಚೆನ್ನಾಗಿ ಓದೋಣ, ಜಾಬ್ಗೆ ಹೋಗೋಣ, ಈ ಥರ ಮೈಂಡ್ ಸೆಟ್ಟು. ಸೊ ಅದಕ್ಕಾಗಿ ಅವ್ರಿಗೆ ಹೇಳ್ತಿದ್ದು, ರೈಟ್. ಬಟ್ ಇವಾಗ ನಾನು ಅರ್ಬಲ್ ಲೈಫ್ ಕೋಚ್, ರೈಟ್. ಆವಾಗ ಯಾಕೆ ಹಂಗೆ ಹೇಳ್ತಿದ್ದೆ, ಒಂದು ನಾನು ಪ್ರಾಡಕ್ಟ್ಸ್ ಯೂಸ್ ಮಾಡಿಲ್ಲ, ಮತ್ತು ನಂಗೆ ಗಿಲ್ತೆಲ್ಲ ಇಂಟ್ರೆಸ್ಟ್ ಇಲ್ಲ. ಯಾವಾಗ ನೀವು ನಮಗೆ ಇನ್ಸ್ಪೈರ್ ಮಾಡಿದರೆ ಆವಾಗ ನಾನು ಜಾಯ್ನ್ ಆದಮೇಲೆ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಗೊತ್ತಿರಲಿಲ್ಲ. ಪ್ರಾಡಕ್ಟ್ಸ್ ನಂಗೇನು ಗೊತ್ತೇ ಇಲ್ಲ ಅರ್ಬಲ್ ಲೈಫ್ ಬಗ್ಗೆ, ಅದಕ್ಕಾಗಿ ಹಂಗೆ ಹೇಳ್ತಿದ್ದೆ. ನಾರ್ಮಲಿ ಇವಾಗ ನನಗೆ ಹೇಳ್ತಾರೆ ತುಂಬ ಜನ, ಏನಂತ, ಅದೇ ಯಾಕೆ ಅಂದರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಮತ್ತು ಏನು ರಿಸಲ್ಟ್ಸ್ ಬರಲ್ಲ. ಕೋಚ್ ಅಲ್ವಾ, ನಿಮ್ಗೆ ರೈಟ್. ಇವಾಗ ಯಾಕಂದ್ರೆ ನಾನು ಅಪ್ರೋಚ್ ಮಾಡ್ತೀನಿ ಒಬ್ರಿಗೆ, ಯಾಕಂದ್ರೆ ನಾನು ಪ್ರಾಡಕ್ಟ್ಸ್ ಯೂಸ್ ಮಾಡಿ, ನಮ್ಮ ಮನೆಯವರೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಇವಾಗ ನನಗೆ ನ್ಯೂಟ್ರಿಷನ್ ಏನು ಅಂತ ಅರ್ಥ ಆಗಿದೆ. ಸೊ ಅದಕ್ಕೆ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ 10 kilos. ಮತ್ತು ನಮ್ಮ ಅಕ್ಕ ಫುಲ್ ಪ್ರೆಗ್ನೆನ್ಸಿ ನಂಗೆ ಅರ್ಥ ಆಯಿತು ನ್ಯೂಟ್ರಿಷನ್ ಇಂಪಾರ್ಟೆಂಟ್ ಈವನ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ, ರೈಟ್. ಅವಾಗ ಪರ್ಸನಲೈಸ್ ಮಾಡಿದ್ದೀನಿ ನಾನು, ನನ್ನ ಮನೆಗೆ ನಾನೇ ಕೋಚ್, ರೈಟ್. ಪ್ರಾಡಕ್ಟ್ಸ್ ಎಲ್ಲ ಅವ್ರಿಗೆ ಕೊಟ್ಟು, ಸೊ ನಾನು ಪರ್ಸನಲೈಸ್ ಮಾಡಿದ್ದಕ್ಕೆ ಇವಾಗ ಮಗು ಹೆಲ್ದಿಯಾಗಿದೆ, ಅವ್ನಿಗೆ 3-4 ವರ್ಷ ಸಖತ್ ಹೆಲ್ದಿಯಾಗಿದ್ದಾನೆ. ಸೊ ಈಗ ನಂದು ನ್ಯೂಟ್ರಿಷನ್ ಕ್ಲಬ್ ಇದೆ, ರೈಟ್. ನಾನು ಗೈಡ್ ಮಾಡ್ತೀನಿ ತುಂಬ ಜನಕ್ಕೆ ಇವಾಗ ಹಿಂಗೆ. ಬಟ್ ಅವಾಗ ಹಂಗೆ ಹೇಳ್ತಿದ್ದೆ ಇವ್ರಿಗೆ, ಫ್ರೆಂಡ್ಸ್ಗೆಲ್ಲ, ಬಿಕಾಸ್ ನಂಗೆ ಅರ್ಬಲ್ ಲೈಫ್ ಗೊತ್ತಿಲ್ಲ, ರೈಟ್. ಇವಾಗ ನಂಗೆ ತುಂಬ ಜನ ಹೇಳ್ತಾರೆ ಹಿಂಗೆ ಏನೇನೋ ಹೇಳ್ತಾರೆ, ರೈಟ್. ಬಟ್ ನನಗೆ ಎಕ್ಸಾಂಪಲ್ ಹೇಳ್ಬೋದು, ಏನು ಹೇಳ್ತಾರೆ? ಲಾಸ್ಟ್ ರೀಸೆಂಟ್ಲಿ ಹೇಳಿದ್ದೆ ಏನು ಹಿಂಗೆ ನೀವು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಸತ್ತೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅಯ್ಯೋ, ಇದನ್ನ ಆ್ಯಕ್ಚುಲಿ ನಂಗೆ ನಂಬಕ್ಕೆ ಆಗಲ್ಲ. ನೀವೇ ಬದುಕಿದ್ರಾ? ಅದೇ ನಾನು ಕುಡಿತಿದ್ದೀನಿ, ನಾವೆಲ್ಲ ಕುಡಿತಿದ್ದೀವಿ. ಸೊ ನನಗೆ ಅಂದವು ಯಾರು 1947 ಅದಂತೂ ಇಲ್ಲ. ಅಂದರೆ ಎಷ್ಟು ಹೆಂಗೆ ಎಕ್ಸಾಂಪಲ್ ಹೆಂಗೆ ಹೇಳೋದು, ಸತ್ತೋಗ್ಬಿಡ್ತಾರೆ ಅಥವಾ ಸ್ಲೋ ಪಾಯ್ಸನ್ ಅಥವಾ ಏನೋ ಹಿಂಗೆ ಕೇಳಿಸ್ಕೊಂಡಾಗ ಹಿಂಗೆ ಹೇಳೋಕ್ಕಾಗುತ್ತೆ ಅಂತ ಅನ್ಸುತ್ತೆ. ಇವನ್ ಒಂದು ಗಾಡಿ ಟಚ್ ಮಾಡಿದ್ರೆ ಬಿಡಲ್ಲ ಮನುಷ್ಯರು. ಬೈದೇವೆ ಇನ್ನೊಂದು ಹೇಳಬೇಕು ಅಂದರೆ ನಾವು 4 ಜನ ಹೆಂಗಿದ್ದೀವಿ, ಕರೆಕ್ಟ್. ಇವಾಗ ನೀವು ಎಷ್ಟು ದಿನ ಶೇಕ್ ಕುಡಿತೀವಿ? ಇವಾಗ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು? ನನಗೆ 6 ವರ್ಷದಿಂದ ಶೇಕ್ ಗೊತ್ತು. ಇವಾಗ ಸ್ಟಾರ್ಟ್ ಮಾಡಿ ಇವಾಗ 6 months ರೆಗ್ಯುಲರ್. ನೀವು ಎಷ್ಟು ದಿನದಿಂದ ರೆಗ್ಯುಲರ್ ಆಗಿ? ನಾನು 6 ವರ್ಷದಿಂದ ರೆಗ್ಯುಲರ್ ಆಗಿ ಒಂದಿನ ಮಿಸ್ ಮಾಡ್ದಿರ ತಗೊಂಡು ಕುಡಿತಿದ್ದೆ. ನೀವು ಮೈಕಲ್ಲಿ? ನಾನು 6 ವರ್ಷ ಆಯಿತು. 6 ವರ್ಷ 6 months 13 years. ಎವ್ರಿ ಸಿಂಗಲ್ ಡೇ ನಾವು ಏನೋ ಶೇಕ್ ತಗೊಳ್ತಿದ್ದೀವಿ. ನಮ್ಮ ಫ್ಯಾಮ್ಲಿ ಎಲ್ಲ, ನಿಮ್ಮದು ಫ್ಯಾಮ್ಲಿ ತಗೊಳ್ತಾರೆ, ನಿಮ್ಮದು ಫ್ಯಾಮ್ಲಿ ನಮ್ಮದು ಫ್ಯಾಮ್ಲಿ ತಗೊಳ್ತಾರೆ. ಬಟ್ ಸೈಡ್ ಎಫೆಕ್ಟ್ಸ್ ಆಗಿರೋದು ಯಾರಿಗೆ ನಂಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಬೈದವೆ, ರೈಟ್. ಇವ್ರಿಗೆ ಗೊತ್ತು ಅನ್ಸುತ್ತೆ, ಅದಕ್ಕೆ ಬೈಕಿಸ್ಕೊಳ್ತಾರೆ. ಇಲ್ಲೆಲ್ಲ ಸೈಡ್ ಎಫೆಕ್ಟ್ ಅಂತಲ್ಲ. ನನ್ನದು ಹೆಣ್ಮಕ್ಳು, ಒಬ್ಬನಿಗೆ 7 ವರ್ಷ, ಇನ್ನೊಬ್ಬನಿಗೆ 3 ವರ್ಷ. ಅವ್ನಿಗೆ ಶೇಕ್ ಅಂದ್ರೆ ತುಂಬ ಇಷ್ಟ. ಅವ್ನು ಬೇಕಾದ್ರೆ ಅಲ್ಲ ಶೇಕ್ ಕೊಟ್ಟಿಲ್ಲ, ಫುಲ್ ಜಗಳ ಮಾಡಾಕ್ತಾನೆ ನಾನು. ಕೊಟ್ಟಿಲ್ಲ ಅಂದರೆ ನಮ್ಮದ ಕಿತ್ಕೊಂಡು ಕುಡಿತಾರೆ. ನಮ್ಮ ನ್ಯೂಟ್ರಿಷನ್ ಕ್ಲಬ್ಗೆ ಬರೋದು, ಹೌದು, ಕೋಚ್, ರೈಟ್. ಸೊ ಇವಾಗ ಗೈಡ್ ಮಾಡ್ತಿದ್ದೀನಿ. ಇವ್ರ ಕಂಪ್ಲೀಟ್ ಫ್ಯಾಮಿಲಿ ನಮ್ಮ ನ್ಯೂಟ್ರಿಷನ್ ಕ್ಲಬ್ಗೆ ಬರ್ತಾರೆ. ಇವ್ರ ವೈಫು, 2 ಮಕ್ಕಳು, ರೈಟ್. ಸೊ ಇವ್ರು ಚಿಕ್ಕ ಮಗ ಎಷ್ಟು ಪ್ಯಾಷನ್ ಪ್ರಾಡಕ್ಟ್ಸ್ ಅಂದರೆ 2-3 ಪ್ರಾಡಕ್ಟ್ ಅಂದರೆ 2-3 ಶೇಕ್ ಕುಡಿದ್ಬಿಡ್ತಾರೆ. ಸೊ ಆ ಥರ, ಸೊ ಸಖತ್ ಪ್ಯಾಷನ್ ಇಟ್. ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನಾನು ಬಂದಮೇಲೆ ಗೊತ್ತಾಗಿದೆ, ನ್ಯೂಟ್ರಿಷನ್ ಕ್ಲಬ್ ಬಂದಮೇಲೆ ಇಷ್ಟು ಜನ ಬರ್ತಿದ್ದಾರೆ ಇಲ್ಲ ಅಂತ ಗೊತ್ತಾದ ಮೇಲೆ ನಾನು ಕಂಟಿನ್ಯೂ ಮಾಡಿದ್ದು. ಅದಕ್ಕೆ ನಾನು ಏನಿಲ್ಲ, ಅರ್ಬಲ್ ಲೈಫ್ ಬರೋಕ್ಕೆ ಮೊದಲು ನನಗೂ ಹೆಲ್ತ್ ಬಗ್ಗೆ ಫೋಕಸ್ ಇರಲಿಲ್ಲ, ಹೆಲ್ತಲ್ಲಿ ಇಂಟ್ರೆಸ್ಟ್ ಇಲ್ಲ. ನಮಗೆ ಅರ್ಬಲ್ ಲೈಫ್ ಬರೋಕ್ಕೆ ನಾನು 19 years, ನಾವೆಲ್ಲ 19 years ಏಜ್ ಅವಾಗ. ನಿಮ್ಮನ್ನು ಕರೆದ್ರೆ ನೀವು ಬಂದಿಲ್ಲ, ಯಾಕೆ? ನಿಮ್ಗೆ ಹೆಲ್ತ್ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ. ನನಗೂ ಇಂಟ್ರೆಸ್ಟ್ ಇಲ್ಲ ಬೈದವೆ. ನಮ್ಮ ಕೋಚ್ ಕಾಸು ಸಂಪಾದನೆ ಮಾಡ್ಬೋದು ಅಂತ ಹೇಳಿದ್ರು. ಕಾಸು ಸಂಪಾದನೆ ಮಾಡ್ಬೋದು ಅಂದರೆ ಮತ್ತೆ ಹೆಲ್ತು ಚೆನ್ನಾಗಿದೆ, ಪ್ರಾಡಕ್ಟ್ಸು ಚೆನ್ನಾಗಿದೆ ಅಂದರೆ ಮತ್ತೆ ಯಾಕೆ ಕಂಟಿನ್ಯೂ ಮಾಡಬಾರ್ದು ಅಂತ ಮಾಡಿದ್ದು. ಬರ್ರಿ ಹೆಲ್ತ್ ಮಾತ್ರ ಹೇಳಿದರೆ ನಾನು ಕಂಟಿನ್ಯೂ ಮಾಡ್ತಿದ್ನೋ ಇಲ್ಲೋ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಬೈದವೆ. ಬಟ್ ಆವಾಗ ನನಗೆ ಎಷ್ಟು ನಾಲೆಡ್ಜ್ ಇತ್ತು ಹೆಲ್ತ್ ಬಗ್ಗೆ, ಬಾಡಿ ಬಗ್ಗೆ. 19 years ಏಜ್ ಇರುವಾಗ ನನಗೂ ನಾಲೆಡ್ಜ್ ಇರಲಿಲ್ಲ ಏನು. ಈ ನ್ಯೂಟ್ರಿಷನ್ ಕ್ಲಬ್ಗೆ ಯಾವಾಗ ಬಂದನೋ, ಯಾವಾಗ ಇಲ್ಲಿ ಕಮ್ಯುನಿಟಿಯಲ್ಲಿ ಕೇಳಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ನೋ, ಈವೆಂಟ್ಸಲ್ಲಿ ಅಟೆಂಡ್ ಮಾಡಿದ್ನೋ, ನನಗೆ ಅರ್ಥ ಆಯಿತು, ಇದು ಗುಡ್ ಪ್ರಾಡಕ್ಟ್ಸ್, ಇಲ್ಲಿದ್ರೆ ಚೆನ್ನಾಗಿ ಆಗ್ತೀನಿ ಅಂತ. ಆ್ಯಂಡ್ ನಿಮ್ಮದು ಏನು ಸ್ಟೋರಿ? ನೀವು ಯಾಕೆ 6 years ಬಂದಿಲ್ಲ? ಇಲ್ಲ, 6 yearsಯಿಂದ ಅವಾಗ ನಾನು ಬಿಫೋರ್ 6 yearsಯಿಂದ ಗೊತ್ತು ಪ್ರಾಡಕ್ಟು. ಬಿಫೋರ್ ಒಂದು 2 ವರ್ಷ ಯೂಸ್ ಮಾಡಿದ್ದೀನಿ, ಕಂಟಿನ್ಯೂಸ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಅದು ಸೆಂಟ್ರಲ್ಲಿ ಏನೋ ಫೈನಾನ್ಷಿಯಲ್ ಇಶ್ಯೂ ಆಗಿ ಲಾಕ್ಡೌನ್ ಆಯಿತು. ಆ್ಯಂಡ್ ಅವಾಗ ಕೆಲಸ ಇರಲಿಲ್ಲ. ಸೊ ಅವಾಗ ಫೈನಾನ್ಷಿಯಲ್ ಇಶ್ಯೂಯಿಂದ ಅಷ್ಟೇ ಬಂದಿಲ್ಲ. ಬಟ್ ಈ ಅರ್ಬಲ್ ಲೈಫಿಂದ ಸೈಡ್ ಎಫೆಕ್ಟ್ ಆಗುತ್ತೆ, ಇನ್ನೇನೋ ಆಗುತ್ತೆ, ಅದೆಲ್ಲ ಏನಿಲ್ಲ. ಇವಾಗ ಕಂಪ್ಲೀಟಾಗಿ ನನ್ನ ವೈಫು ಮಕ್ಕಳೆಲ್ಲ ಬೆಳಗಿನ ಜಾವ ಟಿಫನ್ನು ಶೇಕೆ ಕುಡಿಯೋದು, ಅದು ಬಿಟ್ಟರೆ ಏನಿಲ್ಲ. ನಿಮ್ಮ ವೈಫ್ಗೆ ಕೋಚು? ಎಸ್, ಅವ್ರು ಫುಲ್ ಟೈಮ್ ಕೋಚು. ನಾನು ಡೆಲಿವರಿ ಮಾಡ್ತೀರಾ? ಇವಾಗ ಪಾರ್ಸಲ್ಸ್ ಎಲ್ಲ ಡೆಲಿವರಿ ಮಾಡ್ತೀನಿ. ಜೊತೆಗೆ ನನಗೆ ಗೊತ್ತಿರೋರನ್ನ ಕರ್ಕೊಂಬರ್ತೀನಿ. ನ್ಯೂಟ್ರಿಷನ್ ಕ್ಲಬ್ ನಾನು ಪಾರ್ಟ್ ಟೈಮ್ ಮಾಡ್ತಿದ್ದೀನಿ. ಕರೆಕ್ಟ್.
ಇವಾಗ ಯಾರಾದ್ರು ಬಂದಿದ್ದಾರೆ ನಿಮ್ಮ ಫ್ರೆಂಡ್ಸು? ಹೌದಾ, ನನ್ನ ಫ್ರೆಂಡ್ಸು ಒಂದು 7 ಮೆಂಬರ್ಸ್ ನನಗೆ ಹೆಲ್ಪ್ ಮಾಡಿದ್ದೀನಿ ಈಗ ಜಸ್ಟ್ ಒಂದು 1 ಮಂತಲ್ಲಿ. ಓಕೆ, ಯಾರು ಇವರೆಲ್ಲ ಕೊಲೀಗ್ಸ್. ಕೊಲೀಗ್ಸ್, ರೈಟ್, ವೆರಿ ಗುಡ್. ಆ್ಯಂಡ್ ಇವಾಗ ಹೆಂಗೆ ಅನಿಸ್ತದೆ ನಿಮಗೆ ಶೇಕ್ ಕುಡಿತಾ ಫೀಲಿಂಗ್? ಇವಾಗ ಕೋಚ್ ಆಗಿದ್ರೆ ಇವಾಗ, ಆ್ಯಂಡ್ ನಿಮ್ಮ ವೈಫ್ ಫುಲ್ ಟೈಮ್ ಕೋಚ್, ಇವಾಗ ಹೆಂಗೆ ಅನಿಸಿದೆ? ಆ್ಯಂಡ್ ಅಂದರೆ ನಾನು 6 ವರ್ಷದಿಂದ ಮಾಡಿದರೆ ಇಷ್ಟೊತ್ತಿಗೆ ಏನೋ ಚೆನ್ನಾಗಾಗೋದು, ನನ್ನ ಲೈಫು ಚೆನ್ನಾಗೋದು ಅನಿಸ್ತು ಫಸ್ಟ್ ಆಫ್ ಆಲ್ ಒಂದು. ಆ್ಯಂಡ್ ನಾನು 10 kg ವೆಯ್ಟ್ ಲಾಸ್ ಆಗಿದ್ದೀನಿ. ಬಿಫೋರ್ ಅರ್ಬಲೈಫ್ ನಾನು ನಾರ್ಮಲ್ ಎಲ್ಲರ ಮನೇಲಿ ಏನು ಬ್ರೇಕ್ಫಾಸ್ಟ್ ಮಾಡ್ತಾರೆ ಅದು ನಾನು ತಿಂತಾಯಿದ್ದೆ. ಆ್ಯಂಡ್ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ ಇತ್ತು. ಸೊ ನನ್ನ ಇವನ್ ಬಂದಿರಲಿಲ್ಲ ಅಂದಿದ್ರೆ ನನಗೊಂದು 95 ವೆಯ್ಟ್ ಆಗಿಬಿಡ್ತಾಯಿದ್ದೆ. ಕರೆಕ್ಟ್, ನನಗೆ ಗೊತ್ತದು. ಆ್ಯಕ್ಚುಲಿ ಆಲ್ರೆಡಿ 84 kg ಆಗಿಬಿಟ್ಟಿದ್ದೆ. ಅದಾದಮೇಲೆ ಬಿಟ್ಟು ಇವಾಗ 74 kg. ಓವರಾಲ್ ಹೆಲ್ತ್ ಎಲ್ಲ ಚೆನ್ನಾಗಿದೆ, ಫ್ಯಾಮಿಲಿ ಚೆನ್ನಾಗಿದೆ. ನಾನೊಂದು ದಿನ ಆ್ಯಂಬಿಷನ್ ಇಟ್ಕೊಂಡಿದ್ದೀನಿ ಈ ಎಷ್ಟು ವರ್ಷದಲ್ಲಿ ಏನೇನು ಆಗೋಣ ಅಂತ. ಸೊ ನಮ್ಮ ವೈಫ್ ಅದಕ್ಕೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವ್ರು ಫುಲ್ ಟೈಮಲ್ಲಿ ಅರ್ಬಲೈಫ್ ಕೋಚಲ್ಲಿ ಇರ್ತಾರೆ, ನಾನು ಪಾರ್ಟ್ ಟೈಮಾಗಿ ಹೆಲ್ಪ್ ಮಾಡ್ತಾಯಿದ್ದೀನಿ. ಸೊ ನಾನು ಇನ್ನು ಸ್ವಲ್ಪ ದಿವಸದಲ್ಲೇ ಫುಲ್ ಟೈಮ್ ಆಗೋಣ ಅಂತ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಪರ್ಫೆಕ್ಟ್, ಗುಡ್. ಆ್ಯಕ್ಚುಲಿ ನಾವೆಲ್ಲ ಈ ಥರ ರೆಡಿ ಆಗ್ತಿರ್ಲಿಲ್ಲ. ಹೆಂಗಂದರೆ ಈಗ ಬೆಳಗ್ಗೆ ಎಕ್ಸಾಂಪಲ್ ರೆಡಿ ಆಗೋದು ಅಂದರೆ ಏನು, ಏನೇ ಫಂಕ್ಷನ್ ಇದ್ದಾಗ, ಮದುವೆ ಇದ್ದಾಗ, ಎಲ್ಲಾದರೂ ಏನೋ ಹೋದಾಗ, ಟ್ರಿಪ್ ಹೋದಾಗ ಈ ಥರ ರೆಡಿ ಆಗ್ಬಿಟ್ಟು ಅಂತೀವಿ. ಆ್ಯಕ್ಚುಲಿ ಇಲ್ಲಿ ನ್ಯೂಟ್ರಿಷನ್ ಕ್ಲಬ್ ಬಂದಮೇಲೆ ಇಲ್ಲ ನೀವು ಹಿಂಗಲ್ಲ, ಬೆಳಗ್ಗೆ ಎದ್ದಾಗ ಹಿಂಗೆ ಸ್ನಾನ ಮಾಡಿ ರೆಡಿ ಆಗ್ತೀರಾ, ನೈಟ್ ಮಲಗೋವರೆಗೂ ಹಂಗೆ ಇರಬೇಕು. ಆ್ಯಕ್ಚುಲಿ ಹಂಗೆ ಇರಬೇಕು ಅಂತ ಹೇಳ್ಕೊಡ್ತಾರೆ. ಒಳ್ಳೆ ಡ್ರೆಸ್ ಮಾಡ್ಕೊತೀವಿ, ಡೈಲಿ ಫಿಟ್ ಆಗಿದ್ದೀವಿ. ಸೊ ಈಗ ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಎಷ್ಟು ಕ್ವಾಂಟಿಟಿ ತಿನ್ನಬೇಕು, ಇದೆಲ್ಲ ನ್ಯೂಟ್ರಿಷನ್ ಕ್ಲಬ್ಬಲ್ಲಿ ಹೇಳ್ಕೊಡ್ತಾರೆ. ಆ್ಯಕ್ಚುಲಿ ಎಷ್ಟು ವಾಟರ್ ಕುಡಿಬೇಕು, ಅಂದರೆ ವಾಟರ್ ಕುಡಿಬೇಕು ಗೊತ್ತು, ಎಷ್ಟು ಕುಡಿಬೇಕು, ಇವೆಲ್ಲ ಬಾಡಿ ಇದೆಲ್ಲ ಹೇಳ್ಕೊಡ್ತಾರೆ ನ್ಯೂಟ್ರಿಷನ್ ಕ್ಲಬ್ಬಲ್ಲಿ. ಫ್ಯಾಮಿಲಿ ಥರ ಎವ್ರಿ ರೆಸಾರ್ಟ್ಸ್ಗೆಲ್ಲ ಹೋಗ್ತಾ ಇರ್ತೀವಿ ಎವ್ರಿ ಮಂತು. ಅದೆಲ್ಲ ಇಷ್ಟ ನನಗೆ. ಆ್ಯಕ್ಚುಲಿ ನನಗೆ ಎಂಜಾಯ್ ಮಾಡೋದಂದ್ರೆ ತುಂಬ ಇಷ್ಟ. ಯಾಕೆಂದರೆ ಸೊ ಜಾಸ್ತಿ ನಾಲೆಜ್ ಆ್ಯಕ್ಚುಲಿ ನಮಗೆ ಬಂದಿದೆ ನ್ಯೂಟ್ರಿಷನ್ ಬಗ್ಗೆ, ಬಾಡಿ ಬಗ್ಗೆ, ಹೆಲ್ತ್ ಬಗ್ಗೆ, ಫ್ಯೂಚರ್ ಬಗ್ಗೆ ಎಲ್ಲ ತುಂಬ ಕಲ್ತಿದ್ದೀನಿ ನ್ಯೂಟ್ರಿಷನ್ ಕ್ಲಬ್ಬಿಂದ. ಸೊ ನಿಮಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು ನಿಮಗೆ, ಚಂದನ ಮೇಡಮ್ ಅವ್ರಿಗೆ. ನೀವು ಇವಾಗ ಕ್ಲಬ್ ಮಾಡಿದೆ ಅಂತ ಹೇಳಿದ್ರಿ, ಕರೆಕ್ಟಾ? ನ್ಯೂಟ್ರಿಷನ್ ಕ್ಲಬ್. ಹಾಂ, ಇವಾಗ ನೀವು ಕೆಲಸ ಮಾಡ್ತಿದ್ದೆ ಅಂದರೆ ಬ್ಯಾಂಕಲ್ಲಿ, ಈಗ ಫುಲ್ ಟೈಮ್ ವೆಲ್ನೆಸ್ ಕೋಚ್. ನಾನು ಯಾವಾಗ ನ್ಯೂಟ್ರಿಷನ್ ಕ್ಲಬ್ಬಿಗೆ ಬಂದು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ರಿಸಲ್ಟ್ಸ್ ತೊಗೊಳ್ತಾ ನಿಮ್ಮ ಥರ ಆಗಬೇಕು ಅಂತ ಇನ್ಸ್ಪೈರ್ ಆದ್ನೋ ನ್ಯೂಟ್ರಿಷನ್ ಕ್ಲಬ್ಬಲ್ಲಿ. ನಿಮ್ಮ ಥರ ಆಗಂದರೆ ಒಂದು ಒಳ್ಳೆ ಲೈಫ್ ಲೀಡ್ ಮಾಡೋದು, ಟೈಮ್ ಫ್ರೀಡಮ್, ಮನಿ ಫ್ರೀಡಮ್, ಫ್ಯಾಮಿಲಿ ಫ್ರೀಡಮ್, ರೆಕಗ್ನೈಜೇಷನ್, ಮತ್ತು ಇದೆಲ್ಲನೂ ಯಾವಾಗ ಎಂಜಾಯ್ ಮಾಡ್ಬೋದು, ಇದೇ ಆಪರ್ಚುನಿಟಿಯಲ್ಲಿ ನನಗೆ ಗೊತ್ತಾಯಿತು. ಆವತ್ತು ನಾನು ಇದನ್ನು ಕಲಿಯೋಕ್ಕೆ ಶುರು ಮಾಡಿದೆ. ರೈಟ್ ಮಾಡಿದೆ, ನನಗೆ ಹರ್ಬಲ್ ಲೈಫ್ ಹೆಂಗೆ ಮಾಡೋದು, ಕೋಚಿಂಗ್ ಅಂದರೆ ಏನು ಅದು ಗೊತ್ತಾಯಿತು. ರೈಟ್, ಸೊ ಯಾವಾಗ ಗೊತ್ತಾಯಿತು ನನಗನ್ನಿಸ್ತು ನಾನು ಇಲ್ಲಿ ಅರ್ನ್ ಮಾಡ್ಬೋದು, ನನಗೂ ಇನ್ಕಮ್ ಇದೆ ಅಂತ. ರೈಟ್, ಆವಾಗ ನನಗೆ ಯಾಕೆ ನಾನು ಬ್ಯಾಂಕಲ್ಲಿ ಕೆಲಸ ಮಾಡಬೇಕು, ಅಲ್ಲಿ ಹೋಗ್ತಿದ್ದೆ ಯಾಕೆ ನೀವು ಬ್ಯಾಂಕ್ಗೆ? ಅಲ್ಲಿ ಹೋಗಿದ್ದು ಕೆಲಸ ಮಾಡೋಕ್ಕೆ, ಅಲ್ಲೂ ಕೆಲಸ ಮಾಡಬೇಕು, ಕಾಸು ಏನು ಎಲ್ಲ ಕೆಲಸಗಳು ಕಾಸು ಸಂಪಾದನೆ ಮಾಡೋದು. ಹರ್ಬಲ್ ಲೈಫಲ್ಲೇ ಆಪರ್ಚುನಿಟಿ ಇದೆ ಅಂದಮೇಲೆ ಯಾಕೆ ಮಾಡಬಾರ್ದು? ನನಗನ್ನಿಸ್ತು ನಾನು ಒಂದು ನ್ಯೂಟ್ರಿಷನ್ ಕ್ಲಬ್ ಓನರ್ ಆಗ್ಬೋದು ಅಂತ. ರೈಟ್, ಸೊ ಹಾಗೆ ಶುರು ಮಾಡಿ ಇವಾಗ ನನ್ನದೇ ಓನ್ ನ್ಯೂಟ್ರಿಷನ್ ಕ್ಲಬ್ ಇದೆ. ಕಂಪ್ಲೀಟ್ಲಿ ಒಂದು 70ರಿಂದ 80 ಫ್ಯಾಮ್ಲೀಸ್ ನನ್ನ ಕಡೆಯಿಂದ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದಾರೆ. ಸೊ ಅದರಿಂದ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಬೆಸ್ಸಿಂಗ್ ಇನ್ಕಮ್ ಕೂಡ ಇದೆ. ಸೊ ಸಖತ್ ಹ್ಯಾಪಿ ಅನಿಸುತ್ತೆ ಇವಾಗ ನಾನು ಮಾಡ್ತಿರೋ ಪ್ರೊಫೆಷನ್ ಬಗ್ಗೆ. ಪರ್ಫೆಕ್ಟ್, ಗುಡ್. ಅರ್ಬಲ್ ಲೈಫಲ್ಲಿ ಇನ್ನೊಂದು ಇಷ್ಟ ಅಂದರೆ, ನಾವೆಲ್ಲ ಫ್ರೆಂಡ್ಸು ಕಾಲೇಜಿಂದ ಬಂಕ್ ಮಾಡಿ ಕ್ರಿಕೆಟ್ ಆಡ್ತಾಯಿದ್ವಿ. ಕ್ರಿಕೆಟ್ ಅಂದರೆ ತುಂಬ ಫ್ಯಾಷನು. ನಾವು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ ಈವ್ನಿಂಗ್ 6 ಗಂಟೆ ಆಡ್ತಾನೆ ಇದ್ವಿ. ಕತ್ಲಾದಾಗ ಬಾಲ್ ಔಟ್ ಆಡ್ತೀವಿ. ಅಲ್ಲ, ಒಟ್ಟಲ್ಲಿ ಆಡ್ತಾ ಇದ್ವಿ. ನಾವು ಊಟನೂ ಮಾಡ್ತಿರಲಿಲ್ಲ. ಇವಾಗೂ ಕ್ರಿಕೆಟ್ ಆಡ್ತೀವಿ ಮಂತ್ಲಿ ನಮ್ಮದೇ ಹರ್ಬಲ್ ಲೈಫಿಂದ ಟೂರ್ನಮೆಂಟ್ಸ್ ಎಲ್ಲ ಮಾಡ್ತೀವಲ್ಲ. ಹರ್ಬಲ್ ಲೈಫ್ ಜಾಯ್ನ್ ಆದಮೇಲೆ ನಾರ್ಮಲ್ ಲೈಫಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಏನೋ ಮಾಡಬೇಕು. ಬಟ್ ಹರ್ಬಲ್ ಲೈಫಲ್ಲಿ ಇರೋದ್ರಿಂದ, ಹರ್ಬಲ್ ಲೈಫ್ ಕಲ್ಚರಲ್ಲಿ ಇರೋದ್ರಿಂದ, ಹರ್ಬಲ್ ಲೈಫ್ ಕೋಚ್ ಆಗೋದ್ರಿಂದ ಎಲ್ಲನೂ ಹೆಲ್ತು, ವೆಲ್ತು, ಹ್ಯಾಪಿನೆಸ್ಸು, ಮತ್ತು ಸೇಮ್ ಫ್ರೆಂಡ್ಸ್ ಮತ್ತೆ ಸೇರೋ ಥರ ಆಯಿತು. ಮತ್ತು ಎವ್ರಿ ಮಂತ್ ಕ್ರಿಕೆಟ್ ಆಡೋ ಥರ ಆಯಿತು. ಎಲ್ಲನೂ ಇಲ್ಲೇ ಸಿಗ್ತಿದೆಯಲ್ಲ, ಅಲ್ಲಿ A to Z ಎಲ್ಲ ಇಲ್ಲೇ ಸಿಗ್ತಿದೆ. ಸೊ ಇದು ಒಂಥರ ಅಮೇಝಿಂಗ್. ರೈಟ್, ನಾರ್ಮಲ್ ಲೈಫಲ್ಲಿ ಥಿಂಕ್ ಮಾಡಿ, ನೀವು ಕಂಟಿನ್ಯೂ ಮಾಡಿದ್ದಿದ್ರೆ ನಾನು ಬ್ಯಾಂಕ್ ಕೆಲಸಕ್ಕೆ ಹೋಗ್ತಿದ್ದೆ, ಮೇ ಬಿ ನನ್ನ ಹತ್ರ ಟೈಮ್ ಇರ್ತಿರೇನೋ ಕ್ರಿಕೆಟ್ ಆಡೋಕ್ಕೆ. ಇವರು ಡೆಲಿವರಿ ಮಾಡ್ತಿದ್ರು, ಇವರು ಬ್ಯುಸಿ, ಆ್ಯಂಡ್ ಅವರು ನನ್ನ ಜೊತೆ ಬ್ಯಾಂಕ್ ಕೆಲಸ ಮಾಡೋದು. ಬ್ಯಾಂಕ್ ಕೆಲಸ ತುಂಬ ಸ್ಟ್ರೆಸ್ಸು. ರೈಟ್, ಅದು ಕೆಲಸ ಹಂಗೆ ಇರೋದು, ಮೇ ಬಿ ಆಡೋಕ್ಕಾಗ್ತಿರ್ಲಿಲ್ಲೇನೋ. ಬಟ್ ಹರ್ಬಲ್ ಲೈಫಲ್ಲಿ ಇರೋದ್ರಿಂದ ಹರ್ಬಲ್ ಲೈಫ್ ಕಲ್ಚರ್ ಟೈಮ್ ಫ್ರೀಡಮ್ ಕ್ರಿಯೇಟ್ ಮಾಡಿಕೊಟ್ಟಿದೆ, ಹ್ಯಾಪಿನೆಸ್ ಕ್ರಿಯೇಟ್ ಮಾಡಿಕೊಟ್ಟಿದೆ, ಹೆಲ್ತ್ ಚೆನ್ನಾಗಿದೆ. ಸೊ ಅದರಿಂದಾಗಿ ಬಾಡಿ ಸಪೋರ್ಟ್ ಮಾಡುತ್ತೆ ಕ್ರಿಕೆಟ್ ಆಡೋಕ್ಕೆ. ಸಖತ್ ಅಮೇಝಿಂಗ್ ಅನಿಸುತ್ತೆ ಇವಾಗ. ಇದು ನನ್ನ ಪ್ರಕಾರ ಇದು ಎಂಡೇ ಆಗಲ್ಲ. ಕರೆಕ್ಟ್, ಯಾಕಂದರೆ ಇವಾಗ ನನ್ನ ಏಜ್ 32, ಅಂದರೆ 32 ಸಿಮ್ಲರ್. ಇವಾಗ 31, ಅದೇನೋ ಸ್ವಲ್ಪ ಒಂದು 6 ತಿಂಗಳು, 1 ವರ್ಷ ಹೆಚ್ಚು ಕಮ್ಮಿ. 32 ಇಯರ್ಸ್ ಆಗಿದೆ. ಇವಾಗಿನ್ನ ಕ್ರಿಕೆಟ್ ಆಡೋಕ್ಕೆ ಹಂಗೆ ಇದೀವಿ. ನೋಡಿದೆ ಚೆನ್ನಾಗೂ ಕಾಣಿಸ್ತಿದ್ವಿ. ಕ್ರಿಕೆಟ್ ಆಡೋಕ್ಕೆ ಶಕ್ತಿನೂ ಇದೆ ನಮ್ಮ ಹತ್ರ. ಆ್ಯಕ್ಚುಲಿ ಕ್ರಿಕೆಟ್ ಬಗ್ಗೆ ಹೇಳ್ಬೇಕಂದ್ರೆ, ಕ್ರಿಕೆಟ್ ನಾವು ಟಿ ವಿಯಲ್ಲಿ ನೋಡ್ತೀವಿ, ಸ್ಟೇಡಿಯಮ್ಮಲ್ಲಿ ಆಡ್ತಾ ಇರ್ತಾರಲ್ಲ, ನಮ್ಮ ಕ್ರಿಕೆಟ್ ಅಂದರೆ ಇಷ್ಟ ಆಗುತ್ತೆ ನಮಗೆಲ್ರಿಗೂ. ಬಟ್ ಅಲ್ಲಿ ಅವರೆಲ್ಲ ಆಡಬೇಕಾದ್ರೆ ಗ್ರೌಂಡಲ್ಲೇ ನಾವು ಒಂಥರ ಹಂಗೆ ಆಡೋದು ಯಾವಾಗ ಅಂತ ಅನಿಸ್ತಿತ್ತು ನನಗೆ. ಈಗ ಇಲ್ಲಿ ಟೂರ್ನಮೆಂಟ್ ಮಾಡ್ತಿರಲ್ಲ ನೀವು, ಅದು ಒಂಥರ ಫೀಲ್. ಗ್ರೌಂಡಲ್ಲಿ ನಿಂತ್ಕೊಂಡ್ರೆ ಫುಲ್ ಮಜಾ, ಫುಲ್ಲು ಬೌಂಡ್ರಿ ಲೈನು,
ಗ್ರೀನು ಮತ್ತು ಫುಲ್ ಜನ ಇರ್ತಾರೆ ಸುತ್ತಲೂ. ಅದು ನಕ್ಲಿ ಹೊಡೆದೆ ನಾನು 6 1 2 3 ಹೊಡೆದೆ ಮೊನ್ನೆ, ಸಕ್ಕತ್ತಾಗಿದೆ ಹಿಂಗೆ. ಅದು ನಕ್ಲಿ ಹೊಡೆದೆ ನಾನು 6 1 2 3 ಹೊಡೆದೆ ಮೊನ್ನೆ, ಸಕ್ಕತ್ತಾಗಿದೆ ಹಿಂಗೆ. ಬಂದಿಲ್ಲ ಅಂದಿದ್ರೆ ಮತ್ತೆ ಈ ಥರ ಎಲ್ಲ ಆಡ್ತಿದ್ದೆ ನಾನು, ಗೊತ್ತಿಲ್ಲ ನನಗೆ, ಆಡ್ತಿದ್ನೂ ಇಲ್ಲ. ಸೊ ಹಿಂಗೆ ಲೈಫ್ ಲಾಂಗು ಇನ್ನೂ ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾ ನಮ್ಮ ಜೊತೆಗೆ ಇರಬೇಕಂತ ಆಸೆ ನನಗೆ. ಬೇಗ ಸಕ್ಸಸ್ ಆಗೋಣ ಇನ್ನು ಜಾಸ್ತಿ. ಅದೇ ಹರ್ಬಲ್ ಲೈಫ್, ಮೇಕಿಂಗ್ ವರ್ಲ್ಡ್ ಹೆಲ್ದಿ ಆ್ಯಂಡ್ ಹ್ಯಾಪಿಯರ್. ಅಲ್ಲ, ಒಂದು ನಾನು ಮಾಡೋ ಕೆಲಸದಲ್ಲಾಗಲಿ ನನ್ನ ಫ್ರೆಂಡ್ ಸರ್ಕಲ್ ಆಗಲಿ ಹೆಲ್ತಿ ಅಂದರೆ ಅವ್ರು ನಾರ್ಮಲಾಗಿ ಇರ್ತಾರೆ, ಅಂದರೆ ಪ್ರಾಬ್ಲಮ್ಸ್ ಇದ್ದಾವೆ, ಬಟ್ ಹೆಲ್ತಿ ಅಂದರೆ ಫುಲ್ ಏನಾರ ಹರ್ಬಲ್ ಲೈಫ್ ಬಗ್ಗೆ ನಾನು ಕರೆಕ್ಟಾಗಿದ್ದೀನಿ, ನನಗೆ ಗೊತ್ತು, ಒನ್ ಟೈಮ್ ಊಟ ಬಿಟ್ಬಿಟ್ರೆ ನಾನು ಸಣ್ಣ ಆಗ್ತೀನಿ, ಆ ಥರ ಎಲ್ಲ ಮೈಂಡಲ್ಲಿದೆ. ಸೊ ಅಂಥವ್ರನ್ನೆಲ್ಲ ನಾನು ಕರ್ಕೊಂಬಂದು ಅವ್ರಿಗೆ ಅರ್ಥ ಮಾಡಿಸಿ ಹರ್ಬಲ್ ಲೈಫ್ ಅಂದರೆ ಏನು, ಹಿಂಗೆ ಅಂತ ಅವರೇ ಯೂಸ್ ಮಾಡಿ, ನಾನು ಏನು ಹೇಳೋಕೆ ಹೋಗಲ್ಲ, ನಾನು ಟ್ರಯಲ್ ಮಾಡ್ತೀನಿ ಅಷ್ಟೇ, ಪ್ರಾಡಕ್ಟ್ನ ಟ್ರಯಲ್ ಮಾಡಿಸ್ತೀನಿ. ಸೊ ಟ್ರಯಲ್ ಮಾಡಿದ್ರೆ ಅವರೇ ಹೇಳಿದ್ದಾರೆ ಎಷ್ಟೊಂದು ಸತಿ, ಇಲ್ಲ ಇದು ಶೇಕ್ ಯೂಸ್ ಮಾಡಿದಾಗಿಂದ ತುಂಬ ಎನರ್ಜಿ ಇದೆ, ಹಿಂಗೆ ಚೆನ್ನಾಗಾಯ್ತು ಅಂತ ನನ್ನ ಕೊಲೀಗ್ಸೇ ರಿಸಲ್ಟ್ ಹೇಳಿದ್ದಾರೆ. ಮತ್ತು ಅವ್ರದ್ದು ಮೈಂಡ್ ಸೆಟ್ ಹೆಂಗಾಗ್ಬಿಟ್ಟಿದೆ ಅಂದರೆ, ಮೊನ್ನೆ ಒಂದು ಇವೆಂಟ್ ಅಟೆಂಡ್ ಮಾಡೋದು ಲೈಫ್ ಸ್ಟೈಲ್ ಡೇ. ಸೊ ಅವತ್ತಿಂದ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಅಣ್ಣ ನಾನು ಏನೋ ಮಾಡಬೇಕು, ನಾನಿರೋ ಫೀಲ್ಡಲ್ಲಿ ಅದೆಲ್ಲ ಆಗಲ್ಲ, ನನಗೆ ಗೊತ್ತಾಯ್ತು ನನಗೆ, ಬಟ್ ಹರ್ಬಲ್ ಲೈಫ್ ಬಂದರೆ ನಾನು ಏನೋ ಆಗ್ತೀನಿ. ಆಮೇಲೆ ನಿಮ್ಮನ್ನೆಲ್ಲ ನೋಡಿ ಇನ್ಸ್ಪೈರ್ ಆಗಿ ನಾನು ಅವ್ರ ಥರ ಆಗಬೇಕು ಅಂತೆಲ್ಲ ಡಿಸೈಡ್ ಮಾಡಿದ್ದಾರೆ. ಇವಾಗ ನನಗೆ ತುಂಬ ಖುಷಿ ಆಗ್ತಿದೆ. ನನ್ನ ಜೊತೆ ಬಂದಿರೋ ಕೊಲೀಗ್ಸ್ ಇವಾಗ ಅವರು ಡೈಲಿ ಶೇಕ್ ಕುಡಿತಾರೆ, ಎಷ್ಟೇ ಟೈಮಿಂಗ್ ಮ್ಯಾನೇಜ್ ಮಾಡ್ಕೊಂಡು ಬಂದು ಶೇಕ್ ಕುಡಿತಾರೆ ಮತ್ತು ಕೆಲ್ಸಕ್ಕೆ ಹೋಗ್ತಾರೆ. ಸೊ ಅವ್ರವ್ರದ್ದು ಶೆಡ್ಯೂಲ್ ಅವ್ರು ಮಾಡ್ಕೊಂಡಿದ್ದಾರೆ. ಸೊ ಅವ್ರನ್ನ ಚೆನ್ನಾಗಿ ಮಾಡಬೇಕು ಅಂತ ಇಷ್ಟ, ಅದ್ರ ಜೊತೆಗೆ ನಾನು ಚೆನ್ನಾಗಾಗಬೇಕು ಅಂತ ಇಷ್ಟ. ಇವರು ಡೆಲಿವರಿ ಬಾಯ್, ಅವರು ಬ್ಯಾಂಕಲ್ಲಿ ಒಂದು 12,000 ಸ್ಯಾಲ್ರಿ ಮಾಡ್ತಿದ್ರು, ನೀವು ನ್ಯೂಸ್ ಪೇಪರ್ ಹಾಕ್ತಿದ್ರಿ ಮನೆಗೆ, ಬಿಸ್ಲರಿ ವಾಟರ್ ಸಪ್ಲೈ. ನಮ್ಗಳಿಗೆ ಕಷ್ಟ ಆಗಿಲ್ಲ ಅಂದರೆ ನಿಮಗೆ ಒಂದು ಸೀಕ್ರೆಟ್ ಹೇಳಿಲ್ಲ, ನನ್ನ ಪೇಪರ್ ಹಾಕಕ್ಕೆ ಸೇರಿಸಿದ್ದು ಇವರು, ನಾನೇ. ರೈಟ್. ಇವ್ರು ಯಾಕಂದರೆ ಇವರು ಮೊದಲೇ ಪೇಪರ್ ಹಾಕ್ತಿದ್ರು. ಕರೆಕ್ಟ್. ಯಾವಾಗ ನಾನು ಪರಿಚಯ ಆದರೂ ಅವಾಗ ನಿಮ್ಮ ಮನೇಲಿ ಏನು ಮಾಡ್ತೀವಿ, ಬೆಳಗ್ಗೆ ಎದ್ದು ಬಾ ಪೇಪರ್ ಹಾಕು ಅಂತ ಸೇರಿಸಿದವರು, ರೈಟ್. ಹೌದಾ? ಫೈನಲಿ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಇವತ್ತು, ಆ್ಯಂಡ್ ನಮಗೆ ಎಕ್ಸ್ಪೀರಿಯನ್ಸ್ ಹೇಳಿದ್ದಕ್ಕೆ, ನಿಮ್ಮ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಹಿಂಗೆ ಮುಂದೆ ಬೆಳೀತಾ ಸಕ್ಸಸ್ಫುಲ್ ಆಗೋಣ ಎಲ್ಲರೂ ಒಟ್ಟಿಗೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್.